ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ಎಸ್ ಎಸ್ ಸಿಯಲ್ಲಿ ಖಾಲಿ ಇರ್ತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಸ್ ಎಸ್ ಸಿಗಳಲ್ಲಿ ಖಾಲಿ ಇರ್ತಂಥ ಹುದ್ದೆಗಳು ಮೇಲಿಂದ ಮೇಲೆ ಕನ್ಫರ್ಮ್ ಆಗ್ತಿದ್ದು ನೋಡ್ರಿ. ಎಸ್ ಎಸ್ ಸಿಯಲ್ಲಿ ಇದೊಂದು ಕಂಬೈನ್ಡ್ ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮಿನೇಷನ್ ಅಂತೇಳಿ ಇದು ಅಪ್ಲಿಕೇಶನ್ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಆಗಿರ್ತದೆ. ಅಪ್ಲಿಕೇಶನ್ನ 5/6/2025 ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದುಬಿಟ್ಟು 26/6/2025 ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಯನ್ನು 27/6/2025 ಒಳಗಾಗಿ ನೀವು ಪೇ ಮಾಡಬೇಕಾಗ್ತದೆ. ಮತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಏನಾದರೂ ಮಾಹಿತಿ ತಪ್ಪಾಗಿದ್ದರೆ ಅದನ್ನು ತಿದ್ದುಪಡಿ ಮಾಡಿಕೊಳ್ಳಲು ನಿಮಗೆ 1/7/2025 2/7/2025 ನಿಮಗೆ ಅವಕಾಶವನ್ನು ನೀಡಿರ್ತಾರೆ. ಮತ್ತು ಎಕ್ಸಾಮ್ ನಡೆಸ್ತಾರಂತ ಕೂಡ ಡೇಟನ್ನು ಇವರು ನೀಡಿರ್ತಾರೆ. ಆಗಸ್ಟ್ 12, 2025 ಎಕ್ಸಾಮನ್ನು ಪೇಪರ್ 1 ನಡೆಸ್ತಾರೆ. ನೋಡಿರಿ, ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಜಾಬ್ ವೇಕೆನ್ಸಿ ಖಾಲಿ ಇದ್ದು ಅವರು ಯಾವ ರೀತಿ ಡೇಟನ್ನು ರಿಲೀಸ್ ಮಾಡಿರ್ತಾರೆ ಅದೇ ಡೇಟಿನ ಪ್ರಕಾರ ಎಕ್ಸಾಮನ್ನು ನಡೆಸ್ತಾರೆ. ನೋಡಿರಿ, ಇದ್ರಾಗ ಯಾವ್ಯಾವ ಪೋಸ್ಟ್ ಖಾಲಿ ಇದಾವ ಮತ್ತು ಸ್ಯಾಲ್ರಿ ಯಾವ ರೀತಿ ಐತೈತಿ ನೋಡಿರಿ. ಮೊದಲೇದಾಗಿ 1ನೇ ಪೋಸ್ಟ್ ಜೂನಿಯರ್ ಟ್ರಾನ್ಸ್ಲೇಟ್ ಆಫೀಸರ್ JTO ಇನ್ ಸೆಂಟ್ರಲ್ ಸೆಕ್ರೆಟರಿ ಆಫೀಷಿಯಲ್ ಲ್ಯಾಂಗ್ವೇಜ್ ಸರ್ವಿಸ್ ಅಂತೇಳಿ. ಇದು 35,400ರಿಂದ 1,12,400 ಈ ಹುದ್ದೆಗೆ ಸ್ಯಾಲ್ರಿ ಸಿಗ್ತದೆ. ಇನ್ನು ಎರಡನೇದಾಗಿ ನೋಡೋದಾದರೆ ಜೂನಿಯರ್ ಟ್ರಾನ್ಸ್ಲೇಟ್ ಆಫೀಸರ್, ಇದು ಆರ್ಮ್ ಫೋರ್ಸ್ ಹೆಡ್ ಕ್ವಾರ್ಟರ್ನಲ್ಲಿ ಇದು ವೇಕೆನ್ಸಿ ಖಾಲಿದ್ದು ಇದಕ್ಕೂ ಸೇಮ್ ಸ್ಯಾಲ್ರಿ 35,400ರಿಂದ 1,12,400 ಸ್ಯಾಲ್ರಿ ಇರ್ತದೆ. ಇನ್ನು ಮೂರನೇ ಹುದ್ದೆಯ ಹೆಸರು ಏನಂದ್ರೆ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಅಥವಾ ಜೂನಿಯರ್ ಟ್ರಾನ್ಸ್ಲೇಟರ್ ಆಫೀಸರ ಅಥವಾ ಜೂನಿಯರ್ ಟ್ರಾನ್ಸ್ಲೇಟರ್ ಇನ್ ವೇರಿಯಸ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಸ್ ಅಥವಾ ಡಿಪಾರ್ಟ್ಮೆಂಟ್ ಒಳಗೆ ಖಾಲಿ ಇರುವ ಹುದ್ದೆಯಾಗಿದ್ದು ಸ್ಯಾಲ್ರಿ ಬಂದುಬಿಟ್ಟು 35,400ರಿಂದ 1,12,400 ಸ್ಯಾಲ್ರಿ ಇರ್ತದೆ. ಇನ್ನು 4ನೇದಾಗಿ ನೋಡೋದಾದರೆ ಸೀನಿಯರ್ ಹಿಂದಿ ಟ್ರಾನ್ಸ್ಲೇಟರ್. ಉಳಿದಿದ್ದು ಆವಾಗಲೇ ನೋಡಿದ್ದು ಜೂನಿಯರ್ ಆಗಿದ್ದರೆ ಇವು ಸೀನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಅಥವಾ ಸೀನಿಯರ್ ಟ್ರಾನ್ಸ್ಲೇಟರ್ ಇನ್ ವೇರಿಯಸ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಅಥವಾ ಡಿಪಾರ್ಟ್ಮೆಂಟ್ರಲ್ಲಿ ಈ ಹುದ್ದೆಗಳು ಖಾಲಿ ಇದ್ದು ಸೀನಿಯರ್ಗೆ 44,900ರಿಂದ 1,42,400 ಸ್ಯಾಲ್ರಿ ಸಿಗತ್ತೆ. ಇನ್ನು 5ನೇದಾಗಿ ನೋಡೋದಾದರೆ ಸಬ್ ಇನ್ಸ್ಪೆಕ್ಟರ್ ಹಿಂದಿ ಟ್ರಾನ್ಸ್ಲೇಟರ್ ಇನ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂದರೆ CRPF ಖಾಲಿ ಇರೋ ಹುದ್ದೆ ಆಗಿದ್ದು ಇದು ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ 35,400ರಿಂದ 1,12,400 ಈ ಹುದ್ದೆಗೆ ಸ್ಯಾಲ್ರಿ ಸಿಗ್ಬೋದು. ಇನ್ನು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏಜ್ ಲಿಮಿಟ್ ಯಾವ ರೀತಿ ಐತೆ ನೋಡಿರಿ. 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇದು ಸಬ್ ಇನ್ಸ್ಪೆಕ್ಟರ್ ಹಿಂದಿ ಟ್ರಾನ್ಸ್ಲೇಟರ್ ಅಥವಾ CRPFಗೆ 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಇನ್ನು ಉಳಿದ ಅಭ್ಯರ್ಥಿಗಳಿಗೆ 18ರಿಂದ 37 ವರ್ಷದ ಒಳಗಿನ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮತ್ತು ಈ ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ರಿಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗ್ತದೆ. ನೋಡಿರಿ, ಕ್ಯಾಟಗರಿ ವೈಸ್ ಯಾವ ರೀತಿ ಏಜ್ ರಿಲ್ಯಾಕ್ಷನ್ಸ್ ಐತೆ ಅಂದ್ರೆ SC ST ಕ್ಯಾಂಡಿಡೇಟ್ ಆಗಿದ್ದರೆ 5 ವರ್ಷ ಏಜ್ ರಿಲ್ಯಾಕ್ಷನ್ಸ್ ಕೊಡ್ತಾರೆ. ಇನ್ನು OBC ಅಭ್ಯರ್ಥಿ ಆಗಿದ್ದರೆ 3 ವರ್ಷ. ಇನ್ನು PWBD ಇದು ಕ್ಯಾಟಗರಿ ವೈಸ 10 ವರ್ಷ, OBC 13 ವರ್ಷ. ಇನ್ನು SC ST ಕ್ಯಾಂಡಿಡೇಟ್ ಆಗಿದ್ದರೆ 15 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗ್ತದೆ. ಇನ್ನು ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮಗೆ ಯಾವ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ನೋಡಿರಿ, A ಮತ್ತು C ಪೋಸ್ಟೇ ಅಂದರೆ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಅಥವಾ ಜೂನಿಯರ್ ಟ್ರಾನ್ಸ್ಲೇಟ್ ಆಫೀಸರ್ ಅಥವಾ ಜೂನಿಯರ್ ಟ್ರಾನ್ಸ್ಲೇಟ್ರಿಗೆ ಮಾಸ್ಟರ್ ಡಿಗ್ರಿ ಆಗಿರಬೇಕು. ಇನ್ನು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಅಭ್ಯರ್ಥಿ ಹಿಂದಿ ಅಥವಾ ಇಂಗ್ಲೀಷ ಕಂಪಲ್ಸರಿ ಸಬ್ಜೆಕ್ಟನ್ನು ತೆಗೆದುಕೊಂಡು ಅಭ್ಯರ್ಥಿ ಪಾಸ್ ಆಗಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅಭ್ಯರ್ಥಿಯ ಮಾಸ್ಟರ್ ಡಿಗ್ರಿಯಲ್ಲಿ ಹಿಂದಿ ಅಥವಾ ಇಂಗ್ಲೀಷನ್ನು ತೆಗೆದುಕೊಂಡು ಪಾಸ್ ಆಗಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಭ್ಯರ್ಥಿಯನ್ನು ಸೆಲೆಕ್ಷನ್ ಪ್ರೊಸೆಸ್ನಲ್ಲಿ ಫಿಸಿಕಲ್ಸ್ ಕೂಡ ಅಪ್ಲೈ ಆಗ್ತದೆ. ಫಿಸಿಕಲ್ ಯಾವ ರೀತಿ ಇರಬೇಕಂದ್ರೆ ಮೇಲ್ ಅಭ್ಯರ್ಥಿಗೆ 165 ಸೆಂಟಿಮೀಟ್ರ್ ಹೈಟ್ ಆಗಿರಬೇಕು ಮತ್ತು ಫಿಮೇಲ್ ಅಭ್ಯರ್ಥಿ ಆಗಿದ್ದರೆ 155 ಸೆಂಟಿಮೀಟ್ರ್ ಹೈಟನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ಇನ್ನು ರಿಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗ್ತೈತಿ. ಇದು ಗಾರ್ವಾಲಿಜ, ಕುಮಾನಿಜ, ಗೋರ್ಖಾಜ, ಡೋಗ್ರಾಜ
ಮತ್ತು ಮರಾಠಾಸ್ ಇನ್ನೂ ಉಳಿದ ಅಭ್ಯರ್ಥಿಗಳಿಗೆ ರಿಲ್ಯಾಕ್ಷನ್ಸ್ ಇರ್ತಿ. ಇದರಲ್ಲಿ ಹೈಟ್ನಲ್ಲಿ ರಿಲ್ಯಾಕ್ಷನ್ಸ್ ಇರ್ತಿ. ಎಷ್ಟಪ್ಪ ಅಂದರೆ 162.5 ಸೆಂಟಿಮೀಟ್ರ್ ಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ 150 ಸೆಂಟಿಮೀಟ್ರ್ ಫಿಮೇಲ್ ಕ್ಯಾಂಡಿಡೇಟ್ಗೆ ರಿಲ್ಯಾಕ್ಷನ್ಸನ್ನು ಕೊಟ್ಟಿರ್ತಾರೆ. ಇನ್ನು ಆಲ್ ಬಿಲಾಂಗ್ಸ್ ಟು ಶೆಡ್ಯೂಲ್ ಟ್ರೈಬ್ಸ್ ಅಂದರೆ ಎಸ್ ಟಿ ಅಭ್ಯರ್ಥಿಗಳಿಗೆ 162.5 ಸೆಂಟಿಮೀಟ್ರ್ ಪುರುಷ ಅಭ್ಯರ್ಥಿಗೆ ಆದರೆ 150 ಸೆಂಟಿಮೀಟ್ರ್ ಮಹಿಳಾ ಅಭ್ಯರ್ಥಿಗೆ ಹೈಟನ್ನು ಕ್ವಾಲಿಫೈ ಮಾಡಲಾಗ್ತದೆ. ಇನ್ನು ಚೆಸ್ಟ್ ಕೂಡ ಮೇಲ್ ಅಭ್ಯರ್ಥಿಗಳಿಗೆ ಅಪ್ಲೈ ಆಗ್ತದೆ. ನಾರ್ಮಲ್ ಜನರಲ್ ಅಭ್ಯರ್ಥಿಗೆ ಆದರೆ 77 ಸೆಂಟಿಮೀಟ್ರ್ ಇರಬೇಕು. ಇನ್ನು ಎಸ್ ಟಿ ಅಭ್ಯರ್ಥಿಗೆ ಅಂದರೆ ಶೆಡ್ಯೂಲ್ ಟ್ರೈಬ್ಸ್ಗೆ 76 ಸೆಂಟಿಮೀಟ್ರ್ ಇದ್ದರೆ ನಡೀತೈತಿ. ಇನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಜನರಲ್ ಅಭ್ಯರ್ಥಿಗಳಿಗೆ 82 ಸೆಂಟಿಮೀಟ್ರ್ ಆದರೆ ಶೆಡ್ಯೂಲ್ ಟ್ರೈಬ್ಗೆ ಅಂದರೆ ಎಸ್ ಟಿ ಅಭ್ಯರ್ಥಿಗಳಿಗೆ 81 ಸೆಂಟಿಮೀಟ್ರ್ ಆದರೆ ಈ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಮೆಡಿಕಲ್ ಟೆಸ್ಟ್ ಕೂಡ ಅಪ್ಲೈ ಆಗ್ತದೆ. ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದರೆ 100 ರೂಪಾಯಿ ಆಗಿದ್ದು, ಇದು ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು PWBD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನು ಉಳಿದ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ OBC EWS ಉಳಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಪೇಡ್ ಮಾಡಬೇಕಾಗಿದ್ದು 27/6/2025 ಒಳಗಾಗಿ ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡಬೇಕಾಗಿರ್ತದೆ. ಇನ್ನು ಕರ್ನಾಟಕದಲ್ಲಿ ಯಾವ್ಯಾವ ಸ್ಥಳಕ್ಕೆ ನಮ್ಗೆ ಎಕ್ಸಾಮ್ ಸೆಂಟ್ರನ್ನ ನೀಡ್ಯಾರಂದ್ರೆ ನೋಡಿರಿ, ಮೊದಲೇದಾಗಿ ಬೆಂಗಳೂರಿಗೆ ಇದೆ, 2 ಬೆಳಗಾವಿ, 3 ಕಲಬುರಗಿ ಅಥವಾ ಗುಲ್ಬರ್ಗ, 4 ಮಂಗಳೂರು ಮೈಸೂರು ಇದೆ, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ, ಇಷ್ಟು ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟ್ರನ್ನು ನೀಡಲಾಗ್ಯಾರ. ನೀವು ಅಪ್ಲಿಕೇಶನ್ನ ಹಾಕುವಾಗ ನಿಮಗೆ ಯಾವ ಪ್ರದೇಶವು ಅನುಕೂಲ ಅದನ್ನು ನೋಡಿಕೊಂಡು ನೀವು ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಎಕ್ಸಾಮ್ ಬ್ಲೂ ಪ್ರಿಂಟ್ ಯಾವ ರೀತಿ ಐತೆ ಅಂತ ನೋಡಿರಿ. ಮೊದಲೇದಾಗಿ ಪೇಪರ್ 1 ಮತ್ತು ಪೇಪರ್ 2 ಅಂತೇಳಿ 2 ಪೇಪರನ್ನು ನಡೆಸ್ತಾರೆ. ಮೊದಲೇ ಎಕ್ಸಾಮ ಎಕ್ಸಿಕ್ಯೂಟಿವ್ ಟೈಪ್ ಇರುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದ್ದು ಸಬ್ಜೆಕ್ಟ್ ಇದ್ರಾಗ ಜನರಲ್ ಹಿಂದಿ ಮತ್ತು ಜನರಲ್ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ. 100 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್ ಜನರಲ್ ಹಿಂದಿಗೆ, ಮತ್ತು ಜನರಲ್ ಇಂಗ್ಲೀಷ್ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಟೈಮಿಗೆ ಬಂದುಬಿಟ್ಟು 2 ತಾಸನ್ನು ಅಭ್ಯರ್ಥಿಗೆ ನೀಡಲಾಗಿದ್ದು, ಮತ್ತು ಯಾರಾದರೂ PWBD ಅಭ್ಯರ್ಥಿ ಆಗಿದ್ದರೆ ಅವರಿಗೆ 40 ನಿಮಿಷ ಎಕ್ಸ್ಟ್ರಾ ಟೈಮನ್ನು ನೀಡಿರ್ತಾರೆ. ಇನ್ನು 2ನೇ ಪೇಪರ್ದಾಗ ಏನಿರ್ತದೆ ಅಂದರೆ ಡಿಸ್ಕ್ರಿಪ್ಟಿವ್ ಅಂತೇಳಿ ಟ್ರಾನ್ಸ್ಲೇಷನ್ ಮತ್ತು SE ಇರ್ತೈತಿ. ಇದು 200 ಮಾರ್ಕ್ಸಿಗೆ ಇರ್ತೈತಿ. ಇದು ಟೈಮಿಂಗ ಸೇಮ್ ಆಗಿದ್ದು 2 ತಾಸು ಇರುತ್ತೆ. ಮತ್ತು ಯಾರಾದರೂ PWBD ಅಭ್ಯರ್ಥಿ ಆಗಿದ್ದರೆ ಅವ್ರಿಗೆ 40 ನಿಮಿಷಗಳ ಕಾಲ ಹೆಚ್ಚಿನ ಅವಧಿಯನ್ನು ನೀಡಿರ್ತಾರೆ. ಇನ್ನು ಮೊದಲೇ ಪೇಪರ್ಗೆ ನೋಡ್ರಿ 0.25 ನೆಗೆಟಿವ್ ಮಾರ್ಕ್ ಕೂಡ ಇರ್ತದೆ. ನೋಡಿರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂದರೆ ಪೇಪರ್ 1ನಲ್ಲಿ ಅಭ್ಯರ್ಥಿಗಳು ಕ್ವಾಲಿಫೈಗೆ ಮಿನಿಮಮ್ ಜನರಲ್ ಕ್ಯಾಂಡಿಡೇಟ್ ಅಥವಾ UR ಕ್ಯಾಂಡಿಡೇಟ್ಗೆ 30% ತೊಗೊಂಡ್ರೆ ಪಾಸ್ ಆಗ್ಬೋದು. ಮತ್ತು OBC ಮತ್ತು ಅಥವಾ EWS ಅಭ್ಯರ್ಥಿಗಳು 25% ತೊಗೊಂಡು ಪಾಸ್ ಆದರು. ಇನ್ನು ಆಲ್ ಅದರ್ ಕ್ಯಾಟಗರೀಸ್ 20% ತೊಗೊಂಡ್ರು ಕ್ವಾಲಿಫೈ ಒಂದೇ ಎಕ್ಸಾಮ್ನಲ್ಲಿ ಆಗ್ಬೋದಾಗಿರ್ತದೆ. ನೋಡ್ರಿ, ಇನ್ನು ಈ ಹುದ್ದೆಗಳಿಗೆ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಮಾತ್ರ ಹಾಕ್ಬೋದು. ನೋಡಿರಿ, ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಮೈ SSC ಅಂತೇಳಿ ಮೊಬೈಲ್ ಆ್ಯಪ್ ಅಪ್ಲಿಕೇಶನ್ ಇರ್ತದೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನ್ನ ನೋಡಿರಿ 5/6/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 26/6/2025 ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.